Shreya, next question now. Find the particular solution of 1 plus x square into dy by dx plus 2xy is equal to 1 by 1 plus x square given that y is equal to 0 when x is equal to 1 ಅಂತ ಇದೆ. ಸೊ ಆ ಕ್ವಶನ್ ನೋಡೋಣ ಈಗ. ಸೊ ಇಲ್ಲಿ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಚಾಪ್ಟರ್ ಬರುತ್ತೆ ಇದು. ಸೊ ಇಲ್ಲಿ ಇದು ಗೊತ್ತಿರಬೇಕು ನಿನಗೆ. ಫಸ್ಟ್ ಆರ್ಡರ್ ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಸಾಲ್ವ್ ಮಾಡಬೇಕಾದ್ರೆ ಸೊ ನಾವೇನು ಮಾಡಬೇಕು ಅಂದರೆ ಫಸ್ಟು ಡಿಫ್ರೆನ್ಷಿಯಲ್ ಈಕ್ವೇಷನ್ ನಾವು ಈ ಫಾರ್ಮಲ್ಲಿ ಬರ್ಕೋಬೇಕು. dy ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ. ಸೊ ಈ ಫಾರ್ಮಲ್ಲಿ ಬರ್ಕೋಬೇಕು ನಾವು ಫಸ್ಟ್. dy ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ. ನೆಕ್ಸ್ಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಬೇಕು. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಅಂತ ಬರುತ್ತೆ. ಸೊ ಈ ಪವರ್ ಅಂತಲೂ ಹೇಳ್ಬೋದನ್ನ. ಸೊ ಈ ರೈಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಇದನ್ನು ಫೈಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಸೊಲ್ಯೂಷನ್ ಫೈಂಡ್ ಮಾಡಬೇಕಾದ್ರೆ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಐ ಎಫ್ ಅಂದರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ಎಕ್ಸ್ ಪ್ಲಸ್. ಸೊ ಇದು 3 ಸ್ಟೆಪ್ಸ್ ಏನಿದೆ. ಸೊ ಈ 3 ಸ್ಟೆಪ್ಸ್ನ ಫಾಲೋ ಮಾಡಬೇಕು. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡಬೇಕು. ಸೊ ಓಕೆ, ಇದನ್ನು ಸಾಲ್ವ್ ಮಾಡೋಣ. ಸೊ ಈಗ ಇಲ್ಲಿ ಫಸ್ಟ್ ಕ್ವಶನು ಈಗ ನಾನು ತೊಗೊಂಡಿರೋ ಕ್ವಶನು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2xy ಇಸ್ ಈಕ್ವಲ್ ಟು 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಸೊ ಈಗ ತಾನೇ ಹೇಳಿದೆ. ಸೊ ನಾವು ಬರೆಯುವಂಥ ಇಲ್ಲಿ ಈಕ್ವೇಷನ್ ಯಾವ ಫಾರ್ಮಲ್ಲಿ ಬರ್ಕೋಬೇಕು ಅಂತಂದರೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ ಈ ಫಾರ್ಮಲ್ಲಿ ಬರ್ಕೋಬೇಕು. ಸೊ ಇಲ್ಲಿ ಕೊಟ್ಟಿರೋ ಈಕ್ವೇಷನ್ ಆ ಥರ ಇಲ್ಲ. ಸೊ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಕೋಯಿಫಿಷಿಯಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ನಾವು ಕ್ಯಾನ್ಸಲ್ ಮಾಡಬೇಕಲ್ಲ. ಸೊ ಡಿ ವೈ ಬೈ ಡಿ ಎಕ್ಸ್ನ ಕೋಯಿಫಿಷಿಯಂಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಇಲ್ಲಿ ನೋಡಿ ಡಿ ವೈ ಬೈ ಡಿ ಎಕ್ಸ್ನ ಕೋಯಿಫಿಷಿಯಂಟ್ ಏನೂ ಇಲ್ಲ, ಅಂದರೆ 1 ಇದೆ. ಸೊ ಇಲ್ಲಿ ಈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇರಬಾರ್ದು. ಅದಕ್ಕೆ ಏನು ಮಾಡಬೇಕು, ಈ ಹೋಲ್ ಇಕ್ವೇಷನ್ ಏನಿದೆಯಲ್ಲ ಇದನ್ನು 1 ಪ್ಲಸ್ ಎಕ್ಸ್ ಸ್ಕ್ವೇರ್ನಿಂದ ಡಿವೈಡ್ ಮಾಡೋಣ. ಓಕೆ ನೋಡಿ, ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ತಗೋತಾ ಇದ್ದೀನಿ. ನೆಕ್ಸ್ಟು ಸೊ ಏನಾಗುತ್ತೆ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಮಾಡಿದ್ರೆ ಹಿಂಗಾಗುತ್ತೆ. ಸೊ ಇದು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಮಾಡಬೇಕು. ಸೊ ಇದು ಕೂಡ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಮಾಡಬೇಕು. ಸೊ ಇಲ್ಲಿ ಆಲ್ರೆಡಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿನಾಮಿನೇಟರಲ್ಲೇ ಇದೆ. ಸೊ ಇಲ್ಲಿ ಮತ್ತೆ ಡಿವೈಡ್ ಬೈ ಅಂದರೆ ಸೊ ಇಲ್ಲಿ ಪಕ್ಕದಲ್ಲೇ ಬರುತ್ತೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ. ಕರೆಕ್ಟಾ? ನೆಕ್ಸ್ಟ್ ಸೊ ಇಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಕರೆಕ್ಟಾ? ಕ್ಯಾನ್ಸಲ್ ಆದರೆ ಏನಾಯಿತು, ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ಕರೆಕ್ಟಾ? ನೆಕ್ಸ್ಟ್ ಪ್ಲಸ್ ಇದೆ, ಸೊ ಪ್ಲಸ್ ಬರ್ಕೋಬೇಕು. ನೆಕ್ಸ್ಟ್ 2xy ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರ್ತೀನಿ ಇಸ್ ಈಕ್ವಲ್ ಟು ಇಲ್ಲಿ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಲ್ರೆಡಿ ಇತ್ತು. ಸೊ ಈಗ ನಾವು ಮತ್ತೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರೆದಿದ್ದೀವಿ. ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಈಗ ನಾವೇನು ಎ ಇಂಟು ಎ ಅಂತ ಇದ್ರೆ ಏನು ಮಾಡ್ತೀವಿ, ಎ ಸ್ಕ್ವೇರ್ ಅಂತ ಬರಿತೀವಲ್ಲ. ಸೊ ಆ್ಯಸ್ ಇಟ್ ಈಸ್ ಸೇಮ್ ಅದೇ ಥರ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಲ್ರೆಡಿ ಇದೆ. ಸೊ ಇನ್ನೊಂದು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯಿತು ಅಂದರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೀಬೇಕು. ಓಕೆ, ನೆಕ್ಸ್ಟ್ ನಾವು ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ. ಆ ಫಾರ್ಮಲ್ಲಿ ಇದೆಯಾ ಇದು? ಸೊ ಇಲ್ಲಿ ನಾವು ಪಿ ಮತ್ತು ಕ್ಯೂನ ಬರ್ಕೋಬೇಕು. ಸೊ ಪಿ ಅಂದರೆ ಏನಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ ಅಂತ ಇದೆ. ಸೊ ಪಿ ಅಂದರೆ ಏನು ನೋಡಿ, ಇಲ್ಲಿ ಆಲ್ರೆಡಿ ವೈ ಇದೆ, ಇಲ್ಲೂ ವೈ ಇದೆ. ಅಂದರೆ ಪಿ ಏನಾಗುತ್ತೆ, 2x ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಆಗುತ್ತಾ? ಅದನ್ನ ಬರ್ತೀನಿ. ಪಿ ಇಸ್ ಈಕ್ವಲ್ ಟು 2x ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ವೈ ಯಾಕೆ ಬಿಟ್ಬಿಟ್ಟೆ ಅಂತಂದರೆ ಇಲ್ಲಿ ವೈ ಅಂದರೆ ಇದು, ಈ ವೈ ಇದೆ ಇಲ್ಲ. ಸೊ ಪಿ ಅಂದರೆ 2x ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮಾತ್ರ. ಸೊ ವೈ ಅದನ್ನು ಸಪ್ರೇಟಾಗಿ ಬಿಟ್ಬಿಡ್ಬೇಕು ಅದನ್ನು. ಸೊ ಇದು ಈಕ್ವೇಷನ್ ಏನು ಬರುತ್ತಲ್ಲ ವೈ ಅದು. ಓಕೆ, ನೆಕ್ಸ್ಟ್ ಕ್ಯೂ ಅಂದರೆ ಏನು, 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಕರೆಕ್ಟಾ? ಅದನ್ನು ಬರ್ತೀನಿ. ಸೊ ಪಿ ಇಸ್ ಈಕ್ವಲ್ ಟು 2x ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಕ್ಯೂ ಇಸ್ ಈಕ್ವಲ್ ಟು 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಇಟ್ ಮಾಡ್ಕೋಬೇಕು. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಅಂತ ಫಾರ್ಮುಲಾ. ಓಕೆ, ಸೊ ಇಲ್ಲಿ ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ ಅಂದರೆ ಏನಿಲ್ಲಿ 2x ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಕರೆಕ್ಟಾ? ಸೊ ಬರ್ಕೋಬೇಕು. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ 2x ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಏನಾಗುತ್ತೆ, ಇ ರೇಸ್ ಟು ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ.
ಇಲ್ಲಿ ಇಂಟಿಗ್ರೇಷನ್ ಆಫ್ 2x by 1 plus x square ಅಂತ ಇದೆ. ಸೊ ಇಂಟಿಗ್ರೇಷನ್ ಆಫ್ 2x by 1 plus x square ಅಂತಂದರೆ ಲಾಗ್ ಆಫ್ 1 plus x square. ಸೊ ನಿಮಗೆ ಪ್ರೀವಿಯಸ್ ನಾಲೆಡ್ಜ್ ಎಲ್ಲ ಗೊತ್ತಿದೆ ಅಂದ್ಕೊಳ್ತೀನಿ. ನಿಮಗೆ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಅದಕ್ಕೆ ಗೊತ್ತಿಲ್ಲ ಅಂತ ನನಗೆ ಹೇಳಿದೆ, ಮತ್ತೆ ಅದನ್ನು ಕ್ಲಾರಿಫೈ ಮಾಡ್ತೀನಿ. ತುಂಬ ಲೆಂತಿ ಆಗುತ್ತೆ ಅಂದರೆ ಕೆಲವು ಬೇಸಿಕ್ಸ್ನ ನಾನು ಹೇಳ್ತಿಲ್ಲ. ನಿನಗೆ ಅದು ಏನಾದ್ರು ಡೌಟ್ಸ್ ಇತ್ತು, ನಿನಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ನಾನು ಮಾಡ್ತಾ ಇರೋದು. ಸೊ ನಿಮ್ಗೆ ಏನಾದ್ರು ಅರ್ಥ ಆಗಲಿಲ್ಲ, ಡೌಟ್ಸ್ ಇನ್ನೂ ಇದೆ ಅಂತಂದರೆ ನನಗೆ ಕೇಳಿದ್ರೆ ನಾನು ಮತ್ತೆ ಹೇಳ್ತೀನಿ. ಸೊ ಇಲ್ಲಿ ಇಂಟಿಗ್ರೇಷನ್ ಆಫ್ f dash of x divided by f of x dx is equal to log of f of x ಅಂತ ಬರಿತೀವಿ. ಅಂದರೆ ಸೊ ಈಗ ಇಲ್ಲಿ ಏನು ಡಿನಾಮಿನೇಟರ್ ಏನು ಫಂಕ್ಷನ್ ಇದೆಯಲ್ಲ ಅದರ ಡಿಫ್ರೆನ್ಸಿಯೇಷನ್ ನ್ಯೂಮರೇಟರ್ ಇರಬೇಕು. ಕರೆಕ್ಟಾಗಿ ಅರ್ಥ ಮಾಡ್ಕೋ ಇದನ್ನು. ಇಂಟಿಗ್ರೇಷನ್ ಆಫ್ ಡಿನಾಮಿನೇಟರ್ ಏನು ಫಂಕ್ಷನ್ ಇದೆ ಅದರ ಡಿಫ್ರೆನ್ಸಿಯೇಷನ್ನು ನ್ಯೂಮರೇಟರ್ ಇದ್ದರೆ ಸೊ ಅವಾಗ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ದಿಸ್ ಅಂದರೆ ಇಸ್ ಈಕ್ವಲ್ ಟು ಲಾಗ್ ಆಫ್ ಎಫ್ ಆಫ್ ಎಕ್ಸ್. ಇಲ್ಲಿ ಡಿನಾಮಿನೇಟರ್ ಏನು ಫಂಕ್ಷನ್ ಇರುತ್ತಲ್ಲ ಅದಕ್ಕೆ ಈಕ್ವಲ್ ಆಗುತ್ತೆ. ಸೊ ಇಲ್ಲಿ ಇದನ್ನೇ ಈ ಫಾರ್ಮುಲಾ ಏನಿದೆಯಲ್ಲ ಇದನ್ನು ಯೂಸ್ ಮಾಡಿಕೊಂಡ್ರೆ ನಾನು ಏನಾಗುತ್ತೆ, ಇಲ್ಲಿ ನೋಡು ಡಿನಾಮಿನೇಟರ್ ಏನಿದೆ 1 plus x square ಇದೆ, ಕರೆಕ್ಟಾ? ಇದರ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 2x ಇದೆಯಾ. ಸೊ ದಟ್ ಮೀನ್ಸ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್, ಇಲ್ಲಿ ನಾನು ಹೇಳಿದ್ನಲ್ಲ ಅದೇ ರೀತಿ ಇಸ್ ಈಕ್ವಲ್ ಟು ಏನಾಗುತ್ತೆ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಲಾಗ್ ಎಫ್ ಆಫ್ ಎಕ್ಸ್ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಂದರೆ ಇ ರೇಸ್ ಟು ಲಾಗ್ ಆಫ್, ಇಲ್ಲಿ ಡಿನಾಮಿನೇಟರ್ ಏನಿದೆಯಲ್ಲ ಅದನ್ನು ಬರೀಬೇಕು 1 plus x square. ಓಕೆ, ಸೊ ನೆಕ್ಸ್ಟು ಇ ರೇಸ್ ಟು ಲಾಗ್ ಬಂದರೆ ಏನು ಮಾಡಬೇಕು, ಇಲ್ಲಿ ಬ್ರ್ಯಾಕೆಟ್ ಒಳಗಡೆ ಏನಿದೆಯಲ್ಲ ಅದೇ ಆನ್ಸರ್ ಆಗುತ್ತೆ. ದಟ್ ಮೀನ್ಸ್ 1 plus x square. ಇದು ಗೊತ್ತಿದೆ ಅನ್ಕೋತೀನಿ. ಇ ರೇಸ್ ಟು ಲಾಗ್ ಬಂದು ಬ್ರ್ಯಾಕೆಟ್ ಒಳಗಡೆ ಏನೇ ಬರಲಿ ಸೊ ಅದ್ರ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 1 plus x square. ಬ್ರ್ಯಾಕೆಟ್ ಏನಿರುತ್ತಲ್ಲ ಅದೇ ಆನ್ಸರ್ ಆಗುತ್ತೆ ಅದಕ್ಕೆ. ಸೊ ಇಲ್ಲಿ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಜಸ್ಟ್ ಇ ಪವರ್ ಎಕ್ಸ್ ಅಂತ ಇದ್ದಿದ್ರೆ ಇ ಪವರ್ ಎಕ್ಸೇ ಬರೀಬೇಕಿತ್ತು. ನಾನು ಹೇಳ್ತಾ ಅದು ಇ ರೈಸ್ ಟು ಲಾಗ್ ಇದ್ದರೆ ಆವಾಗ ಬ್ರ್ಯಾಕೆಟಲ್ಲಿ ಏನಿದೆಯಲ್ಲ ಅದೇ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಯಿತು 1 plus x square ಆಯಿತು, ಕರೆಕ್ಟಾ? 1 plus x square. ನೆಕ್ಸ್ಟ್ ಸೊಲ್ಯೂಷನ್ ಫೈಂಡ್ ಮಾಡಬೇಕಾದ್ರೆ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನು, y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ. ಇದನ್ನು ಯೂಸ್ ಮಾಡ್ಕೋಬೇಕು. ಸೊ ಟೆಕ್ಸ್ಟ್ ಬುಕ್ನ ಆಗಲಿ ತೋರಿಸಿದ್ನಲ್ಲ ಥರ್ಡ್ ಸ್ಟೆಪ್ ಇದು. ಸೊ ಇಲ್ಲಿ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಏನು 1 plus x square ಫೈಂಡ್ ಮಾಡಿದ್ದೀವಿ ಆಲ್ರೆಡಿ, ಅದನ್ನು ಬರ್ಕೋಬೇಕು. ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ q ಅಂದರೆ ಏನು, ಸೊ ಇಲ್ಲಿ ಬರ್ಕೊಂಡಿದ್ದೀವಿ 1 by 1 plus x square ಹೋಲ್ ಸ್ಕ್ವೇರ್ ಅದನ್ನು ಬರ್ತೀವಿ ಇಂಟು ಮತ್ತೆ ಐ ಎಫ್ ಅಂದರೆ ಏನು 1 plus x square ಬರ್ಕೊಂಡಿನ. ನೆಕ್ಸ್ಟು ಡಿ ಎಕ್ಸ್ ಬರೀಬೇಕು ಪ್ಲಸ್ ಸಿ. ನೆಕ್ಸ್ಟ್ ಸೊ ಇಲ್ಲಿ y ಇಂಟು 1 plus x square ಆ್ಯಸ್ ಇಟ್ ಈಸ್ ಬರ್ಕೋತೀರ ಎಲ್ ಎಚ್ ಎಸ್ ಅಲ್ಲಿ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್, ಸೊ ಇಲ್ಲಿ 1 plus x square ಇದೆ, ಇಲ್ಲಿ 1 plus x square ಹೋಲ್ ಸ್ಕ್ವೇರ್ ಇದೆ. ಸೊ 1 ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 1 plus x square ಕ್ಯಾನ್ಸಲ್ ಆಗುತ್ತೆ. ಸೊ ಇನ್ನೊಂದು 1 plus x square ಹಾಗೆ ಇರುತ್ತೆ. ಸೊ 1 by 1 plus x square ಹಾಗೆ ಬರ್ಕೋಬೇಕು. ಸೊ ಇದು ಕ್ಯಾನ್ಸಲ್ ಆಯ್ತಲ್ಲ, ಡಿ ಎಕ್ಸ್ ಪ್ಲಸ್ ಸಿ. ನೆಕ್ಸ್ಟ್ ಎಲ್ ಎಚ್ ಎಸ್ ಸೇಮ್ ಆ್ಯಸ್ ಇಟ್ ಈಸ್ ಬರಬೇಕು, y ಇಂಟು 1 plus x square. ನೆಕ್ಸ್ಟು ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 1 by 1 plus x square ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ 1 by 1 plus x square ಅಂದರೆ tan inverse x. ನೆಕ್ಸ್ಟ್ ಪ್ಲಸ್ ಸಿ ಕಾನ್ಸ್ಟೆಂಟ್ ಬರ್ಕೋಬೇಕು. ನೆಕ್ಸ್ಟ್ ಇಟ್ ಈಸ್ ದ ಜನರಲ್ ಸೊಲ್ಯೂಷನ್. ಈಗ ನಾವೇನು ಫೈಂಡ್ ಮಾಡಿದ್ದೀವಿ ಇದನ್ನು y ಇಂಟು 1 plus x square ಈಸ್ ಈಕ್ವಲ್ ಟು tan inverse x ಪ್ಲಸ್ ಸಿ ಅಂತ. ಇದು ಜನರಲ್ ಸೊಲ್ಯೂಷನ್ ಆಫ್ ದಿ ಜನರಲ್ ಸೊಲ್ಯೂಷನ್. ಸೊ ಈಗ ಅಲ್ಲಿ ಕೇಳ್ತಾ ಇದ್ದೀನಿ ಕ್ವಶನಲ್ಲಿ ಫೈಂಡ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಟ್ y ಈಸ್ ಈಕ್ವಲ್ ಟು 0 ಆ್ಯಂಡ್ x ಇಸ್ ಈಕ್ವಲ್ ಟು 1 ಅಂತ ಕೇಳ್ತಾ ಇದ್ದಾರೆ. ಸೊ ನಾವೇನು ಮಾಡಬೇಕು, ಈಗ y ಪ್ಲೇಸಲ್ಲಿ 0 x ಪ್ಲೇಸಲ್ಲಿ 1 ಬರೀಬೇಕು. ಸೊ ನೋಡಿ ಇಲ್ಲಿ y ಪ್ಲೇಸಲ್ಲಿ 0 ಬರ್ಕೊಂಡ್ರೆ ಇದು ಕಂಪ್ಲೀಟ್ 0 ಆಗುತ್ತಾ, y 0 ಇಂಟು 1 plus x square ಕಂಪ್ಲೀಟ್ 0 ಆಗಿಬಿಡುತ್ತೆ ಇದು. ಸೊ 0 ಇಸ್ ಈಕ್ವಲ್ ಟು tan ಇನ್ವರ್ಸ್ ಇದೆ, ಸೊ tan ಇನ್ವರ್ಸ್ ಬರ್ಕೊಂಡೆ. ಇಲ್ಲಿ x ಅಂತ ಇದೆ, x ಪ್ಲಸ್ಲಿ ಏನು ಬರೀಬೇಕು 1 ಬರೀಬೇಕು. ಆದರೆ ನಾನು ಏನು ಬರ್ದಿದ್ದೀನಿ tan pi by 4 ಅಂತ ಬರ್ದಿದ್ದೀನಿ. ನಿಂಗೆ ಗೊತ್ತಿರಬೇಕು tan pi by 4 ಅಂದರೆ ಇಟ್ ಈಸ್ ಈಕ್ವಲ್ ಟು 1. ಅಂದರೆ tan 45 ಅಲ್ಲ ಇದು, tan 45 ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ, tan pi by 4 ವ್ಯಾಲ್ಯೂ 1 ಆಗುತ್ತೆ. ಸೊ 1 ಬರೀಬೇಕಿತ್ತು, ಸೊ 1 ಬದಲಾಗಿ ನಾನು ಏನು ಬರ್ದಿದ್ದೀನಿ tan pi by 4 ಅಂತ ಬರ್ಕೊಂಡಿದ್ದೀನಿ. ಕ್ಲಿಯರ್ ಆಗುತ್ತಲ್ಲ. ನೆಕ್ಸ್ಟ್ ಇಲ್ಲಿ tan ಇನ್ವರ್ಸು ಮತ್ತು tan ಕ್ಯಾನ್ಸಲ್ ಆಗುತ್ತೆ. 0 ಇಸ್ ಈಕ್ವಲ್ ಟು pi by 4 ಪ್ಲಸ್ ಸಿ ಅಂತ ಬರುತ್ತೆ.
ಕರೆಕ್ಟಾ? 0 ಈಸ್ ಈಕ್ವಲ್ ಟು π/4 ಪ್ಲಸ್ ಸಿ. ನೆಕ್ಸ್ಟು ಸಿ ಬೇಕು ಅಂದರೆ ಈ π/4ನ ಲೆಫ್ಟ್ ತೊಗೊಂಡ್ರೆ ಅಥವಾ ಲೆಫ್ಟ್ ತೊಗೊಂಡಾಗ ಏನಾಗುತ್ತೆ, ಇದು -π/4 ಆಗುತ್ತೆ. ದಟ್ ಮೀನ್ಸ್ ಸಿ ಈಸ್ ಈಕ್ವಲ್ ಟು -π/4 ಅಂತ ಆಯಿತು. ಓಕೆ, ಸಿ ವ್ಯಾಲ್ಯೂ ಫೈಂಡ್ ಮಾಡ್ಕೊಂಡ್ವಿ. ಸೊ -π/4. ಸೊ ಈಗ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಈ ಏನು ಸಿ ಇದೆಯಲ್ಲ ಇದನ್ನು ಇಲ್ಲಿ ಈ ಜನರಲ್ ಸೊಲ್ಯೂಷನ್ ಇದೆಯಲ್ಲ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ y ಇಂಟು 1 + x² ಇಸ್ ಈಕ್ವಲ್ ಟು tan ಇನ್ವರ್ಸ್ x. ಇಲ್ಲಿ ಸಿ ಜಾಗದಲ್ಲಿ ಏನು ಬರೀಬೇಕು, -π/4. ಕರೆಕ್ಟಾ? ನೋಡಿ ಬರ್ದಿ ನಾನು ಅದನ್ನು. y ಇಂಟು 1 + x² ಇಸ್ ಈಕ್ವಲ್ ಟು tan ಇನ್ವರ್ಸ್ x -π/4. ಓಕೆ, ಇನ್ ಕೇಸ್ ಏನಾದ್ರು ಡೌಟ್ಸ್ ಬಂದರೆ ಯಾವ್ದಾದ್ರು ಸ್ಟೆಪ್ಸ್ ಏನಾದ್ರು ಕ್ಲಾರಿಟಿ ಇಲ್ಲ ಅಂತಂದರೆ ಮತ್ತೆ ನನಗೆ ಹೇಳಿದ್ರೆ ನಾನು ಮತ್ತೆ ಅದನ್ನು ನಿನಗೆ ಸಾಲ್ವ್ ಮಾಡ್ತೀನಿ ಅದನ್ನು. ಓಕೆ, ಅದನ್ನು ಕ್ಲಾರಿಫೈ ಮಾಡ್ತೀನಿ. ಓಕೆ.